ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡೋಣ. ನಮ್ಮ ಮನೆತನದ ಗುರು ಹಿರಿಯರನ್ನು, ಕುಲದೇವರನ್ನು, ಕುಲದೈವಗಳನ್ನು ಭಕ್ತಿಯಿಂದ ಸ್ಮರಿಸಿಕೊಂಡು ಮಂಗಲಮೂರ್ತಿ ಗೋಪಾಲಕೃಷ್ಣನ ಪುಣ್ಯ ಸನ್ನಿಧಾನದಲ್ಲಿ ಮಂಗಳಾರತಿ ನಡೆದು ಪ್ರಸನ್ನ ಕಾಲದಲ್ಲಿ ನಾವೆಲ್ಲರೂ ವಿಶೇಷವಾದಂಥ ಪ್ರಾರ್ಥನೆಯನ್ನು ಸಲ್ಲಿಸಬೇಕಾದ ನಮ್ಮ ಧರ್ಮ, ನಮ್ಮ ಕರ್ತವ್ಯ ಆಗಿದೆ. ಮಂಚಿ ಈ ಕ್ಷೇತ್ರದಲ್ಲಿ ಎಲ್ಲ ಸದ್ಭಕ್ತ ಬಂಧುಗಳ ಯೋಗಕ್ಷೇಮವನ್ನು ಹಾರೈಸಿಕೊಂಡು ಅವರೆಲ್ಲರ ಕಷ್ಟಗಳು ಪರಿಹಾರ ಆಗಬೇಕು, ಇಷ್ಟಾರ್ಥ ಪ್ರಾಪ್ತಿಯಾಗಬೇಕು ಅಂತ ಹೇಳುವ ಸದುದ್ದೇಶದಿಂದ 108 ದಿನಗಳ ಸಂಧ್ಯಾ ಭಜನೆ, ಹಾಗೆ ವಿಶೇಷವಾದಂತಹ 108 ದಿನಗಳದ್ದು ರಂಗಪೂಜೆ, ಅನ್ನದಾನ ಸೇವೆ ಇತ್ಯಾದಿ ಸೇವೆಗಳನ್ನು ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿಕೊಂಡು ಭಕ್ತಿಯಲ್ಲಿ ಭಗವಂತನ ಅನುಗ್ರಹಕ್ಕಾಗಿ ಬೇಡಿಕೊಳ್ಳುವಂತಹ ಪದ್ಧತಿ. ಇವತ್ತಿನ ದಿನ ಸಂಧ್ಯಾ ಭಜನೆಯನ್ನು ಓಂಕಾರೇಶ್ವರ ಅರ್ಧನಾರೀಶ್ವರ ಭಜನಾ ಮಂಡಳಿ ಸಂಪಿಗೆದಳ ಅಲ್ಲಿಯ ಭಜನಾ ತಂಡದ ಸದಸ್ಯರು ಬಂದು ಭಕ್ತಿಯಿಂದ ಶ್ರದ್ಧೆಯಿಂದ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಹಾಗೆಯೇ ಪೂರ್ಣ ಸೇವೆಯನ್ನು ಈ ಕ್ಷೇತ್ರದ ಪ್ರಮುಖ ಕಾರ್ಯಕರ್ತರಲ್ಲೊಬ್ಬರಾಗಿರುವ ನಮ್ಮ ಮಿತ್ರರೂ ಆದ ಗುಂಡಿಮಜಲು ಶ್ರೀ ಕುಸಪ್ಪ ಪೂಜಾರಿ ಮತ್ತು ಮನೆಯವರು ಸಂಪೂರ್ಣ ಸೇವೆಯನ್ನು ಸಮರ್ಪಣೆ ಮಾಡಿದ್ದಾರೆ. ಮಾಡಿದಂತಹ ಸೇವೆಯಲ್ಲಿ ಲೋಪಗಳು, ತಪ್ಪುಗಳು ಇದ್ದರೆ ಮಂಗಲಮೂರ್ತಿ ಗೋಪಾಲಕೃಷ್ಣ ಕ್ಷಮೆಯನ್ನು ಕೊಟ್ಟು ಮಾಡಿದಂತಹ ಕಿರು ಸೇವೆಯನ್ನು ಸನ್ನಿಧಾನಕ್ಕೆ ಸಂತೋಷದಿಂದ ಸಹಸ್ರಾಧಿಕ ಸಂಖ್ಯೆಯಲ್ಲಿ ಸ್ವೀಕಾರ ಮಾಡಿಕೊಂಡು ನಿಮಗೆ, ನಿಮ್ಮ ಕುಟುಂಬಕ್ಕೆ, ನೀವು ಮಾಡುವಂಥ ಉದ್ಯೋಗ ವ್ಯವಹಾರಾದಿ ಸಕಲ ಒಳ್ಳೆಯ ಕೆಲಸಕ್ಕೆ ಸದಾ ಬೆಂಗಾವಲಾಗಿದ್ದು ಹೋದಲ್ಲಿ ಬಂದಲ್ಲಿ ವಿಜಯವನ್ನು ಅನುಗ್ರಹಿಸಿ ಸರ್ವ ಕಷ್ಟಗಳನ್ನು, ದೋಷಗಳನ್ನು ಪರಿಹರಿಸಿ ಉತ್ತರೋತ್ತರವಾದಂಥ ಯಶಸ್ಸನ್ನು, ಇಷ್ಟಾರ್ಥವನ್ನು ಅನುಗ್ರಹಿಸಿ ನಿತ್ಯ ನಿರಂತರ ರಕ್ಷಣೆ ಮಾಡಿಕೊಂಡು ಬರಬೇಕು ಅಂತ ಹೇಳಿ ಪ್ರಸನ್ನ ಕಾಲದಲ್ಲಿ ಭಕ್ತಿಯಿಂದ ಸಲ್ಲಿಸುವಂಥ ಪ್ರಾರ್ಥನೆ. ಎಲ್ಲರೂ ಹೇಳಿ: ಕಾಯೇನ ವಾಚ ಮನಸೇಂದ್ರಿಯೈರ್ವ ಅಧ್ಯಾತ್ಮನಾವ ಪ್ರಕೃತೆ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಸಪರಿವಾರ ಶ್ರೀ ಗೋಪಾಲಕೃಷ್ಣ ದೇವರ ದಿವ್ಯ ಚರಣಾರವಿಂದಕ್ಕೆ ಗೋವಿಂದನ್ನಿ ಗೋವಿಂದ.